ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನಲ್ಲಿ ಶುರುವಾಯ್ತಾ ಸಮನ್ವಯತೆ ಕೊರತೆ. ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ಕೊಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ನೆರವಿಗೆ ಬರ್ತಾ ಇಲ್ವಾ? ಸಚಿವರು ಹಾಗೂ ಶಾಸಕರು ಯಾಕೆ ಸಿಎಂ ಹಾಗೂ ಡಿಸಿಎಂ ಅವರನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಅವರ ನೆರವಿಗೆ ಬರ್ತಾ ಇಲ್ಲ? ಸಚಿವರು ಹಾಗೂ ಶಾಸಕರು ಸಮರ್ಥನೆಗೆ ಸಿಎಂ ಹಾಗೂ ಡಿಸಿಎಂ ಮಾತ್ರ ನಿಲ್ತಾ ಇರೋದು ಯಾಕೆ? ಹಾಗಾದ್ರೆ ಸಚಿವರು ಶಾಸಕರು ಸರ್ಕಾರದ ಭಾಗ ಅಲ್ವಾ? ಸಮರ್ಥಿಸಿಕೊಳ್ಳಿ ಅಂತ ಹೈಕಮಾಂಡ್ನವರೇ ಹೇಳಬೇಕಾ? ಯಾವುದೇ ವಿಚಾರ ತಗೊಂಡ್ರು ಕೂಡ ಇಲ್ಲಿ ಡಿಸಿಎಂ ಅವರನ್ನ ಸಿಎಂ ಸಮರ್ಥಿಸಿಕೊಳ್ತಾ ಇದ್ದಾರೆ ಹೊರತು ಯಾವೊಬ್ಬ ಸಚಿವರಾಗ್ಲಿ ಶಾಸಕರಾಗ್ಲಿ ಸರ್ಕಾರವನ್ನ ಸಮರ್ಥಿಸಿಕೊಳ್ಳುವಂತಹ ಕಾರ್ಯಕ್ಕೆ ಮುಂದಾಗ್ತಾ ಇಲ್ಲ. ಯಾಕಾಗಿ ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆ ಆಗಿದೆ. ಹೈಕಮಾಂಡ್ನವರೇ ಹೇಳಿ ಸರ್ಕಾರವನ್ನ ಸಮರ್ಥಿಸಿಕೊಳ್ಳಿ ಅಂತ ಹೈಕಮಾಂಡ್ನವರೇ ಹೇಳಿ ಈಗ ಶಾಸಕರಿಗೆ ಕಿವಿಮಾತು ಹೇಳುವಂತಹ ಪರಿಸ್ಥಿತಿ ಬಂದಿದೆ. ಸರ್ಕಾರದ ಪರ ನಿಲ್ಲೋದು ನಿಮ್ಮ ಜವಾಬ್ದಾರಿ ಅಲ್ವಾ ಅಂತ ಹೈಕಮಾಂಡ್ ಈಗಾಗಲೇ ಎಲ್ಲ ಶಾಸಕರಿಗೆ ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದೆ. ಸಿಎಂ ಡಿಸಿಎಂ ಬೆಂಬಲಕ್ಕೆ ನೀವು ಯಾಕೆ ಬರ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದೆ ಹೈಕಮಾಂಡ್. ಸಚಿವರು ಶಾಸಕರಿಗೆ ಹೈಕಮಾಂಡ್ ನಾಯಕರಿಂದ ಪ್ರಶ್ನೆ ಕೇಳಲಾಗಿದೆ. ಕೇಂದ್ರ ಸರ್ಕಾರದ ಅನೇಕ ವೈಫಲ್ಯಗಳಿವೆ, ವಿಪಕ್ಷಗಳಿಗೆ ಠಕ್ಕರ್ ಕೊಡಿ. ಜನರ ಮುಂದೆ ಶಾಸಕರು ಕೇಂದ್ರ ಸರ್ಕಾರದ ವೈಫಲ್ಯವನ್ನ ಹೇಳಿ ಕೇಂದ್ರದಿಂದ ರಾಜ್ಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ ಅಂತ ಶಾಸಕರು ಸಚಿವರಿಗೆ ಕಿವಿಮಾತು ಹೇಳಲಾಗಿದೆ ಹೈಕಮಾಂಡ್ ಕಡೆಯಿಂದ. ಮನವರಿಕೆ ಮಾಡಿದಾಗ ಮಾತ್ರ ಲೋಕಸಮರಕ್ಕೆ ಒಳಿತಾಗುತ್ತೆ. ಶಾಸಕರು ಹಾಗೂ ಸಚಿವರಿಗೆ ಈ ರೀತಿಯ ಕಿವಿಮಾತನ್ನ ಹೇಳಿದೆ ಕಾಂಗ್ರೆಸ್ನ ಹೈಕಮಾಂಡ್. ಈ ಮಟ್ಟಕ್ಕೆ ತಲುಪಿದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಶಾಸಕ ಹಾಗೂ ಸಚಿವರು ಯಾಕೆ ಇಷ್ಟೊಂದು ಸೈಲೆಂಟ್ ಆದ್ರು? ಹೈಕಮಾಂಡೇ ಹೇಳಿ ಸಿಎಂ ಹಾಗೂ ಡಿಸಿಎಂ ಪರವಾಗಿ ನಿಲ್ಲಿ ಅಂತ ಅಷ್ಟೂ ಜನ ಶಾಸಕರಿಗೆ ಸಚಿವರಿಗೆ ಒಂದು ಕಿವಿಮಾತು ಹೇಳಬೇಕು ಅನ್ನುವಂತಹ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಬಂದಿದ್ಯಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನ್ಯೂಸ್ ರೂಮ್ನಿಂದ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ನಿಜಕ್ಕೂ ಹೈಕಮಾಂಡ್ ಸರ್ಕಾರದ ಪರ ಧ್ವನಿ ಎತ್ತಿ ಅಂತ ಶಾಸಕರಿಗೆ ಸಚಿವರಿಗೆ ಹೇಳುವಂತಹ ಪರಿಸ್ಥಿತಿ ಬಂದಿದೆ ಕಾಂಗ್ರೆಸ್ನಲ್ಲಿ ಅಂತಂದ್ರೆ ಏನ್ ಅರ್ಥ? ಯಾಕೆ ಹೀಗಾಗ್ತಾ ಇದೆ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಪ್ರಮುಖವಾಗಿ ಯಾವುದೇ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ಸ್ವಪಕ್ಷೀಯರ ವಿರುದ್ಧವೇ ಎಲ್ಲ ಒಂದು ಕಡೆ ಬಣಕಿತ್ತಾಟ ಇದ್ದೇ ಇರುತ್ತೆ ಅನ್ನೋದಕ್ಕೆ ಕಾಂಗ್ರೆಸ್ ನೇರ ಕಾರಣ ಅಂತಲೂ ಕೂಡ ಹೇಳ್ಬೋದು. ಯಾಕೆಂತಂದರೆ ಕಾಂಗ್ರೆಸ್ನಲ್ಲಿ ಮೊದಲು ಇದ್ದಂಥ ಒಗ್ಗಟ್ಟು ಈಗಿಲ್ಲ. ವಿರೋಧ ಪಕ್ಷದಲ್ಲಿದ್ದಾಗ BJP ಸರ್ಕಾರ ಅಧಿಕಾರದಲ್ಲಿತ್ತು. ಆಗ ಏನಂತಂದರೆ BJP ಸರ್ಕಾರದಲ್ಲಿರುವಂಥ ಲೂಪ್ ಹೋಲ್ಸನ್ನು ಇಟ್ಕೊಂಡು ಮತ್ತು ಭ್ರಷ್ಟಾಚಾರವನ್ನು ಇಟ್ಕೊಂಡು ಅದೇ ಆರೋಪವನ್ನು ಪ್ರತಿನಿತ್ಯ ಕ್ಯಾಂಪೇನ್ ಮಾಡೋ ಮುಖಾಂತರ ಗ್ರಾಮ ಮಟ್ಟದಲ್ಲಿ ಮತ್ತು ನಗರ ಮಟ್ಟದಲ್ಲಿ ಎಲ್ಲ ಕಡೆಯೂ ಕೂಡ ಕ್ಯಾಂಪೇನನ್ನು ಮಾಡಿ ಇವತ್ತು BJP ಭ್ರಷ್ಟಾಚಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಸಂಪೂರ್ಣವಾಗಿ ಅದು 136 ಜನ ಶಾಸಕರಿರುವಂಥ ಅತ್ಯಂತ ದೊಡ್ಡ ಸರ್ಕಾರ ಕೂಡ ಇವತ್ತು ರಚನೆ ಆಗಿದೆ. ಆದರೆ ಸರ್ಕಾರ ರಚನೆ ಆದ ನಂತರ ಕೆಲವೊಂದಷ್ಟು ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಸಚಿವ ಸ್ಥಾನಕ್ಕಾಗಿ ಲಾಬಿಯನ್ನು ನಡೆಸ್ತಿದ್ದಾರೆ. ಕೆಲವೊಂದಷ್ಟು ಜನಕ್ಕೆ ಅವಕಾಶ ಇದ್ದರೂ ಕೂಡ ಎಲ್ಲ ಒಂದು ಕಡೆ ಬಣ ಬಡಿದಾಟದಲ್ಲಿ ತಮಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು DKಶಿ ವಿರುದ್ಧ ಮತ್ತು ಸಿದ್ದರಾಮಯ್ಯ ವಿರುದ್ಧ ಇಬ್ಬರ ವಿರುದ್ಧನೂ ಕೂಡ ಕೆಲವೊಂದಷ್ಟು ಜನ ಹಿರಿಯ ಶಾಸಕರು ಮತ್ತು ಒಂದಷ್ಟು ಜನ 3-4 ಬಾರಿ ಗೆದ್ದಂಥ ಶಾಸಕರು ಒಂದಷ್ಟು ಜನ ಅಸಮಾಧಾನಿತರು ಕೂಡ ಇದ್ದಾರೆ. ಇನ್ನೊಂದು ಕಡೆ ಮತ್ತೆ ಈಗ ಸರ್ಕಾರ ರಚನೆಯಾಗಿ 6 ತಿಂಗಳು ಆಗ್ತಾ ಬಂದರೂ ಕೂಡ ಇನ್ನು ಕನಿಷ್ಠ ಪಕ್ಷ ಸಚಿವ ಸ್ಥಾನ ಸಿಕ್ಕಿಲ್ಲ. ಇಲ್ಲ ನಿಗಮ ಮಂಡಳಿ ಆದರೂ ಸಿಗುತ್ತಾ ಅನ್ನೋ ನಿರೀಕ್ಷೆಯಲ್ಲಿದ್ದರು. ಆದರೆ ನಿರೀಕ್ಷೆ ಕೂಡ ಎಲ್ಲ ಒಂದು ಕಡೆ ಹುಸಿಯಾಗಿದೆ. ಇದರಿಂದಾಗಿ ಅಧಿಕಾರದಲ್ಲಿರುವಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರು ಅವರೇ ಏನಾದರೂ ಇದ್ರೆ ಸಮರ್ಥನೆಯನ್ನು ಮಾಡಿಕೊಳ್ಳಿ, ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅನ್ನೋ ಒಂದು ವರ್ಗ. ಇನ್ನೊಂದು ಪ್ರಮುಖವಾದ ಕಾರಣ ಅಂತಂದರೆ ಸರ್ಕಾರ 5 ಗ್ಯಾರಂಟಿಗಳನ್ನು ಯಾವಾಗ ಘೋಷಣೆ ಮಾಡಿದೋ ಆ ಗ್ಯಾರಂಟಿಗಳ ಬರದಲ್ಲಿ ಶಾಸಕರಿಗೆ ತಲುಪಬೇಕಾದಂಥ ಅನುದಾನ ಸರಿಯಾಗಿ ತಲುಪಿಲ್ಲ. ಹಾಗಾಗಿ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಮಾಡೋದಕ್ಕೆ ಶಾಸಕರಿಂದ ಸಾಧ್ಯವಾಗ್ತಿಲ್ಲ. ಇದರಿಂದಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸರಿಯಾಗಿ ಅನುದಾನವನ್ನು ಕೊಡ್ತಿಲ್ಲ. ನಮ್ಮ ಸರ್ಕಾರ ಅಧಿಕಾರದಲ್ಲಿ ಬಂದರೂ ಕೂಡ ನಾವು ಜನಸೇವೆಯನ್ನು ಕೂಡ ಮಾಡೋಕ್ಕಾಗ್ತಿಲ್ಲ, ಕ್ಷೇತ್ರದ ಅಭಿವೃದ್ಧಿಯನ್ನು ಕೂಡ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ತಮ್ಮದೇ ಪಕ್ಷದ ಶಾಸಕರು ಅಸಮಾಧಾನಿತರಾಗಿ ಹೈಕಮಾಂಡ್ ಕೂಡ ಈಗಾಗಲೇ ದೂರನ್ನು ಕೂಡ ಸಲ್ಲಿಸಿದ್ದಾರೆ. ಇದರಿಂದಾಗಿ ಪ್ರಮುಖವಾಗಿ ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನದಲ್ಲಿ ಆ ಸರ್ಕಾರದ ವಿರುದ್ಧ ಬರ ಪರಿಹಾರ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು BJPಯವರು ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿದರು. ಮತ್ತು ನೆರೆ ಪರಿಹಾರ ಕೂಡ ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೋರಾಟವನ್ನು ಕೂಡ ಮಾಡಿದರು. ಮತ್ತು ಒಂಟಮೂರಿ ಬೆತ್ತಲೆ ಪ್ರಕರಣದಲ್ಲೂ ಕೂಡ BJPಯವರು ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿದರು. ಮತ್ತು ಇತ್ತೀಚೆಗೆ ಬೆಳಗಾಂನಲ್ಲಿ ಕರಸೇವಕರನ್ನು ಬಂಧನ ಮಾಡಿದಾಗಲೂ ಕೂಡ BJPಯವರು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಷ್ಟೆಲ್ಲ ನಡೀತಿದ್ರು ಕೂಡ ವಿರೋಧ ಪಕ್ಷಕ್ಕೆ ಕೌಂಟರ್ ಕೊಡೋದಕ್ಕೆ ಯಾರು ಕೂಡ ಸ್ವಪಕ್ಷೀಯ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಹಿರಿಯ ಶಾಸಕರಾಗಿರ್ಬೋದು ಯಾರು ಕೂಡ ಧ್ವನಿ ಎತ್ತಿಲ್ಲ. ಯಾಕಂತಂದರೆ ಸರ್ಕಾರ ಎಲ್ಲ ಒಂದು ಕಡೆ ಗ್ಯಾರಂಟಿಗಳನ್ನು ಸಕ್ಸಸ್ ಮಾಡಿ ಜನರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಮಾಡ್ತಿದ್ರು ಕೂಡ
ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ತಮ್ಮ ಪಕ್ಷದ ಶಾಸಕರೇ ಎಲ್ಲ ಒಂದು ಕಡೆ ಹಿಂದೇಟನ್ನು ಹಾಕ್ತಿರೋದು ಈಗಾಗಲೇ ಹೈಕಮಾಂಡ್ ಕೂಡ ಗೊತ್ತಾಗಿದೆ. ಇದೇ ವಿಚಾರಕ್ಕೆ ಕಳೆದ ವಾರ ಏನು ರಾಹುಲ್ ಗಾಂಧಿ ಅವರು ಮತ್ತೆ ಪ್ರಿಯಾಂಕಾ ಏನು ಮಲ್ಲಿಕಾರ್ಜುನ ಖರ್ಗೆ ಅವರು ಸಭೆಯನ್ನು ನಡೆಸಿ ಕೆಲವೊಂದಷ್ಟು ಜನ ಹಿರಿಯ ಸಚಿವರು ಮತ್ತೆ ಶಾಸಕರನ್ನು ಕೂಡ ಕರೆದು ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಿ ಕೇವಲ ಆರೋಪ ಪ್ರತ್ಯಾರೋಪ ಬಂದಾಗ ಮುಖ್ಯಮಂತ್ರಿಗಳು DCMಗಳು ಇಬ್ಬರೇ ಮಾತಾಡೋದು ಬೇಡ, ನೀವು ಕೂಡ ಅವ್ರ ಜೊತೆ ಧ್ವನಿಯಾಗಿ ಎತ್ತಿ ಇದನ್ನ ಪ್ಲಸ್ ಪಾಯಿಂಟ್ ಆಗಿ ಮಾಡಿಕೊಂಡು ಮುಂದೆ ಬರುವಂತ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಆ ವರ್ಕೌಟ್ ಅನ್ನ ಮಾಡಿ ಒಂದಷ್ಟು ಸ್ಥಾನಗಳನ್ನು ಗೆಲ್ಲಿಸುವಂತ ಕೆಲಸವನ್ನ ಮಾಡಿ ಅಂತ ಹೇಳ್ಬಿಟ್ಟು ಕಿವಿ ಮಾತು ಹೇಳುವಂತ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಗೆ ನಿರ್ಮಾಣ ಆಗಿದೆ. ರಜನಿ, ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ.